ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಈಗ ಸಮಯ 6:45 ಗೈಸ್. ಹೌದು, ಎಷ್ಟಿದೆ? 6:15 ಗೈಸ್, ನೋಡಿ. ಸೊ ಈಗ ಟೈಮ್ 6:30 ಬೆಳಗ್ಗೆ ಅರ್ಲಿ ಇನ್ ದ ಮಾರ್ನಿಂಗ್. ನಾನು 5:30ಗೆ ಎದ್ದೆ. 5:30 ಅಲ್ಲ, 6 ಗಂಟೆಗೆ ಎದ್ದೆ. ಸೊ 6 ಗಂಟೆಗೆ ಎದ್ದು ಬಿಸಿನೀರು ಕಾಯಿಸಿ ನನ್ನ ಹಸ್ಬೆಂಡ್ಗೆ ಲೆಮನ್ ವಾಟರ್ ಕೊಟ್ಬಿಟ್ಟು ಬಂದೆ. ಅವನೆಲ್ಲ ಅರ್ಜೆಂಟ್ ಕೆಲಸ ಅಂತ ಹೊರಟ. ಸೊ ಗೊತ್ತಿಲ್ಲ ಎಲ್ಲಿಗೆ ಅಂತ. ನನ್ನ ಕೆಲಸ ಏನು, ಬೇಗ ಎದ್ದಿದ್ದಾನೆ, ಸೊ ಬೇಗ ಹೊರಡ್ತಾನೆ ಅನ್ನೋದು ಗೊತ್ತು. ಹಾಗಾಗಿ ಬೇಗ ಹೋಗಿ ಬಿಸಿನೀರು ಕಾಯಿಸಿ ವಾಟರ್ ಕೊಟ್ಬಿಟ್ಟು ಬಂದೆ. ನನಗೂ ಒಂದು ಲೋಟ ಲೆಮನ್ ವಾಟರ್ ತೊಗೊಂಡು ಬಂದಿದ್ದೀನಿ. ಮುಖನೂ ತೊಳಿನಿಲ್ಲ. ಅವನು ಅಲಾರಾಮ್ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲಾರಾಮ್ ಹೊಡೋ ತಕ್ಷಣ ಏನಾದರೂ ಸ್ನಾನ ಮಾಡ್ಕೊಂಡು ಹೊರಟೇ ಬಿಟ್ಟ. ಫೇಸ್ ವಾಶ್ ಸಹ ಮಾಡ್ದಾನೆ. ಕೆಳಗಡೆ ಹೋಗಿ ವಾಟರ್ ಕಾಯಿಸಿ ಕೊಟ್ಟು ಬಂದೆ. ಈಗ ಬಂದು ಮುಖ ತೊಳ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ. ಆ್ಯಂಡ್ ವಾಟರ್ ತಂದಿಟ್ಕೊಂಡಿದ್ದೀನಿ, ಬನ್ನಿ ಕುಡಿಯೋಣ. ಬಿಸಿ ಬಿಸಿ ನೀರು, ಇದನ್ನು ಕುಡಿದ್ರೆ ಇವಾಗ ಫುಲ್ ಸ್ವೆಟ್ಟಿಂಗ್ ಆಗುತ್ತೆ. ಕರೆಕ್ಟಾಗಿದೆ. ನಾನು ತಂದಾಗ ಫುಲ್ ಬಿಸಿ ಬಿಸಿ ನೀರು ಹಾಕೋ ಬಂದಿದ್ದೆ. ಈಗ ಸ್ವಲ್ಪ ಬೆಚ್ಚಾಗಿದೆ. ಏನು ಗೊತ್ತಾ, ತುಂಬ ಜನ ಏನು ಫಾಲೋ ಮಾಡ್ತಾ ಇದ್ದೀರಾ ನೀವು ಇವಾಗ? ಸಣ್ಣ ಆಗಬೇಕು ಅಂತ ಇದ್ದೀರಾ, ಹೇಳಿ ಹೇಳಿ ಅಂತ ಹೇಳ್ತಿದ್ರಿ ಅಲ್ಲ. ಸೊ ಫಸ್ಟ್ ಸ್ಟೆಪ್ಪು ನಾನು ಸ್ಟಾರ್ಟ್ ಮಾಡಿದ್ದು ಲೆಮನ್ ವಾಟರ್, ಓಕೆನಾ? ಸೊ ಅರ್ಲಿಯಿಂದ ಮಾರ್ನಿಂಗ್ ಎದ್ದ ತಕ್ಷಣ ಲೆಮನ್ ವಾಟರ್, ಬಿಸಿನೀರು ಮತ್ತು ಲೆಮನ್ ವಾಟರ್. ಬಿಸಿನೀರಿಗೆ ಲೆಮನ್ ಹಾಕ್ಕೊಂಡು ಕುಡಿಯೋದು. ಸೊ ಇದು ನನ್ನ ಫಸ್ಟ್ ಸ್ಟೆಪ್ಪು. ಅದರಲ್ಲೂ ನಾನು ಸ್ವಲ್ಪ ವೆರಿ ಕಾಷಿಯಸ್ಸು. ನನಗೆ ಬರೀ ಲೆಮನ್ನು ವಾಟರು ಆಗಿ ಬರಲ್ಲ, ಗಂಟ್ಲು ಕೆರೆಯುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ, ಆಗ ಜ್ಯೂಸ್ ಥರ ಇರುತ್ತೆ. ಸೊ ಇದು ನನ್ನ ಮೊದಲನೇ ಸ್ಟೆಪ್, ಫಾಲೋ ಮಾಡ್ತಾ ಇರೋದು. ಆ್ಯಂಡ್ ಎರಡನೇ ಸ್ಟೆಪ್ ಏನಪ್ಪ ಅಂದರೆ, ನಾನು ಐಸ್ ಕ್ರೀಮು ಜ್ಯೂಸು ಬಿಟ್ಟಿದ್ದೀನಿ, ಆಯಿತಾ? ಮೂರನೇ ಸ್ಟೆಪ್ ಏನಪ್ಪ ಅಂದರೆ, ನಿಮಗೆ ಗೊತ್ತು, ನಾನು ದಿನಕ್ಕೆ ಒಂದೇ ಸಲ ಟೀ ಕುಡಿಯೋದು, ಬಟ್ ಕಾಫಿ ಅನ್ಲಿಮಿಟೆಡ್ ಟೈಮ್ಸ್ ಕುಡಿತಾ ಇದ್ದೆ, ಹೌದಲ್ಲ? ಸೊ ಇವಾಗ ನಾನು ಕಾಫಿನ ಬರೀ ಸಂಜೆ ಹೊತ್ತು ಮಾತ್ರ ಕುಡಿತೀನಿ. ಬೆಳಗ್ಗೆ ಹೊತ್ತು ಹೇಗೂ ನನ್ನ ಹಸ್ಬೆಂಡ್ಗೆ ಟೀ ಮಾಡಲೇಬೇಕಾ, ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಟೀ ಕುಡ್ಕೊಂಡು ಬಿಡ್ತೀನಿ. ಆ್ಯಂಡ್ ಸಂಜೆ ಹೊತ್ತು ಕಾಫಿ ಕುಡಿತಾ ಇದ್ದೀನಿ. ಸೊ ಇದು ಎಷ್ಟನೇ ಸ್ಟೆಪ್ ಆಯಿತು? ವಾಟರ್, ಫುಡ್, ದೆನ್ ವಾಟರ್. ಎಷ್ಟನೇ ಸ್ಟೆಪ್ ಆಯಿತು ಹೇಳಿ ಅಲ್ಲ, ನನಗೂ ಮರ್ತೋಯ್ತು. ಸೊ 3 ಸ್ಟೆಪ್ ಆಯಿತು. ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಡು ಬಂದೆ. ಸೊ 3 ಸ್ಟೆಪ್ ಹೇಳಿದ್ದೀನಿ. ಫಸ್ಟು ಲೆಮನ್ ವಾಟರ್, ಸೆಕೆಂಡು ಜ್ಯೂಸು ಐಸ್ ಕ್ರೀಮು ಬಿಟ್ಟಿದ್ದೀನಿ, ಮೂರನೇದು ಟೀನ ಬೆಳಗ್ಗೆ ಹೊತ್ತು ಕುಡಿತೀನಿ ಆ್ಯಂಡ್ ಕಾಫಿನ ಸಂಜೆ ಹೊತ್ತು ಕುಡಿತೀನಿ, ಒಂದೊಂದೇ ಸಲ ಸದ್ಯಕ್ಕೆ. ಸೊ ಇದಿಷ್ಟು ಆಯಿತಾ? ಇವಾಗ 4ನೇ ಸ್ಟೆಪ್ ಏನಪ್ಪ ಅಂದರೆ, ಊಟ ಆಬ್ವಿಯಸ್ಲಿ ಎಲ್ಲರೂ 3 ಸಲ ಮಾಡ್ತಾರೆ. ಐ ಮೀನ್ ಬ್ರೇಕ್ಫಾಸ್ಟ್ 1 ಸಲ, ಊಟ 2 ಸಲ. ಬಟ್ ನಾನೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ,
ಬ್ರೇಕ್ಫಾಸ್ಟ್ ಮಾಡ್ತೀನಿ, ಯಾಕೆಂದರೆ ಬಿಕಾಸ್ ನಾನೇ ಪ್ರಿಪ್ರೇಷನ್ಸ್ ಮಾಡ್ತೀನಿ ಅಲ್ಲ, ಸೊ ಬ್ರೇಕ್ಫಾಸ್ಟ್ ತಿಂತೀನಿ. ಆ್ಯಂಡ್ ಊಟದಲ್ಲಿ ಒಂದು ಊಟನ ಸ್ಕಿಪ್ ಮಾಡ್ತಾ ಇದ್ದೀನಿ, ಅದರಲ್ಲೂ ನೈಟ್ ಊಟನ ಸ್ಕಿಪ್ ಮಾಡ್ತೀನಿ, ಮಧ್ಯಾಹ್ನದೊತ್ತು ಊಟ ಮಾಡ್ತೀನಿ. ಇಲ್ಲ ಅಂದರೆ ನನಗೇನಾದರೂ ಚೆಂದ ಇರೋ ಫುಡ್ ಇದ್ದಾಗ ಮಧ್ಯಾಹ್ನದೊತ್ತು ಸ್ಕಿಪ್ ಮಾಡ್ತೀನಿ, ನೈಟ್ ಅಂದರೆ ನೈಟ್ ಅಲ್ಲ, ಒಂದು 7 o'clock ಹಂಗೆ ಊಟ ಮಾಡ್ತೀನಿ. ಸೊ ಇದು ನಾನು ಫಾಲೋ ಮಾಡ್ತಾ ಇರೋ 4ನೇ ಸ್ಟೆಪ್. ಊಟ ನಾನು ತಿನ್ನೋದು ಕಮ್ಮಿನೇ, ಆದ್ರೂ ಒಂದು ಟೈಮ್ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ನಾನು ಮಾಡ್ತಾ ಇರೋ ಬೇಸಿಕ್ಸ್ ಸಣ್ಣ ಆಗೋಕ್ಕೋಸ್ಕರ. ಸಣ್ಣ ಆಗ್ತೀನೋ ಇಲ್ಲೋ ನೀವೇ ನೋಡ್ತೀರಾ, ಬಟ್ ಆ್ಯಸ್ ಆಫ್ ನೌ ನಾನು ಫಾಲೋ ಮಾಡ್ತಾ ಇರೋದು ಇಷ್ಟು. ನೋಡಿ ಎಷ್ಟು ಸ್ವೆಟ್ ಆದ ಅಲ್ಲ ಬಿಸಿನೀರು ಹೋದ ತಕ್ಷಣ. ಸಣ್ಣ ಆಗ್ತೀನಿ ಗೈಸ್, ಹಾಗೆ ಆಗ್ತೀನಿ ಗೈಸ್. ಯಾರ್ಯಾರೋ ಏನೇನೋ ಮೆಡಿಸಿನ್ಸ್ ತೊಗೋತಾರೆ, ಏನೇನೋ ಲಿಕ್ವಿಡ್ಸ್ ತೊಗೋತಾರೆ, ಅದಕ್ಕೋಸ್ಕರ ಪೌಡರ್ಸು ಲಿಕ್ವಿಡ್ಸು. ನನಗದೆಲ್ಲ ಆಗಲ್ಲ. ಸೊ ಆಗಲ್ಲ ಅಂತ ಗೊತ್ತಿದ್ಮೇಲೆ ದ ನ್ಯಾಚುರಲ್ ವೇನಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ನಾನು ಮಾಡ್ತೀನಿ. ಸೊ 4 ಆಯ್ತಲ್ಲ, 5ನೇ ಸ್ಟೆಪ್ಪು ಮನೇಲಿ ಸ್ವಲ್ಪ ಹೊತ್ತು ಎಕ್ಸಸೈಸ್, ವಾರ್ಮಪ್ ಎಕ್ಸಸೈಸು. ಸ್ವಲ್ಪ ಹೊತ್ತೇನಿಲ್ಲ, ಆಲ್ಮೋಸ್ಟ್ ನಾನು ಒಂದು 30 minutes ಆದರೂ ಮಾಡ್ತೀನಿ. ಸೊ ಎಕ್ಸಸೈಸ್, ವಾಕಿಂಗ್ ಹೋಗಬೇಕು, ಬಟ್ ಟೈಮ್ ಆಗ್ತಾಯಿಲ್ಲ, ಮಾಡ್ಕೊಳ್ಬೇಕು, ನೋಡೋಣ. ಸೊ ಎಲ್ಲ ಒಂದೇ ಸಲ ನನ್ನ ಕೈಲಾಗಲ್ಲ. ಸದ್ಯಕ್ಕೆ ಈ 5 ಸರಳ ಸ್ಟೆಪ್ಗಳನ್ನ ಫಾಲೋ ಮಾಡ್ತಾಯಿದ್ದೀನಿ. ಎಷ್ಟು ಬೇಗ ಎಷ್ಟು ತೂಕ ಕಮ್ಮಿ ಆಗ್ತೀನಿ ಅನ್ನೋದು ಗೊತ್ತಿಲ್ಲ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇದನ್ನು ನೀವು ಫಾಲೋ ಮಾಡಿ, ನೀವು ಸಣ್ಣ ಆಗಬೇಕು ಅಂತ ಇದ್ದರೆ. ನಿಮಗೆ ಗೊತ್ತು ಶ್ವೇತಾ ಯಾವಾಗ ಬೇಕಾವಾಗ ಸಣ್ಣ ಆಗ್ತಾರೆ, ಯಾವಾಗ ಬೇಕಾವಾಗ ದಪ್ಪ ಆಗ್ತಿರ್ತಾರೆ. ಅಕಸ್ಮಾತ್ ದಪ್ಪ ಯಾವಾಗ ಬೇಕು ಆಗಬೇಕಂತ ಅನ್ನಿಸ್ಲಿಲ್ಲ ಅಂದ್ರೂ ಆಟೋಮ್ಯಾಟಿಕ್ ದಪ್ಪ ಆದಾಗ ಸಣ್ಣ ಆಗೋ ಸ್ಟೆಪ್ಸು ಶ್ವೇತಾಗೆ ಗೊತ್ತು ಅಂತ ನಿಮಗೆಲ್ಲ ಗೊತ್ತು ಅಲ್ಲ. ಬಿಕಾಸ್ ನಾನು ಈ ಜರ್ನಿನಲ್ಲಿ ತುಂಬ ಸಲ ದಪ್ಪ ಆಗಿದ್ದೀನಿ, ತುಂಬ ಸಲ ಸಣ್ಣ ಆಗ್ತಾ ಬರ್ತೀನಿ. ಸೊ ನನಗೆ ಇದು ವರ್ಕೌಟ್ ಆಗುತ್ತೆ. ನೀವು ಪ್ರಯತ್ನ ಮಾಡಿ, ನಿಮಗೂ ವರ್ಕೌಟ್ ಆಗ್ಬೋದು. ಸೊ ಇದಿಷ್ಟು ನಾನು ಫಾಲೋ ಮಾಡ್ತಾ ಇರೋ ಸ್ಟೆಪ್ಸು. ಆ್ಯಂಡ್ ಇವಾಗ ಆ್ಯಂಡ್ ರೆಗ್ಯುಲರಾಗಿ ಮನೇಲಿ ಎಲ್ಲ ಕೆಲಸನೂ ಮಾಡ್ತೀನಿ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಯಾವುದೂ ಇಲ್ಲ ರೆಸ್ಟ್ರಿಕ್ಷನ್ಸು. ಪ್ರತಿಯೊಂದು ನಾನೇ ಮಾಡ್ತೀನಿ. ನಮ್ಮ ಮನೆಯೆಲ್ಲ ಮಾಡಿದ್ರೆ ತಪ್ಪಿಲ್ಲ. ಸೊ ನೆಕ್ಸ್ಟ್ ಈಗ ನಾನು ಹಸ್ಬೆಂಡ್ ಇಲ್ಲ, ಸೊ ನಮ್ಮನೆ ನೆನ್ನೆ ಕೋಳಿ ಸುಕ್ಕ ಇತ್ತು. ಅಂಕೋಲಾದು ಶಾಂತದುರ್ಗ ಟೆಂಪಲ್ದು ಹಬ್ಬ ಅಲ್ಲ, ಬಂಡಿ ಹಬ್ಬ. ಸೊ ನಮ್ಮನೇಲೂ ಮಾಡ್ತಾರೆ, ಬಿಕಾಸ್ ನಮ್ಮದು ಅಂಕೋಲಾದಲ್ಲಿ ಆಫೀಸ್ ಎಲ್ಲ ಇರೋದ್ರಿಂದ ಇದನ್ನು ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾಗಿ ಸೊ ನಮ್ಮನೇಲೂ ನಾಟಿ ಕೋಳಿ ಬಲಿ ಕೊಟ್ಟಿದ್ರು, ದೇವರಿಗೆ ಬಲಿ ಕೊಟ್ಟಿದ್ರು ಅಂತ ಬಂದಾಗ ನಮ್ಮನೇಲೂ ನಾಟಿ ಕೋಳಿನ ದೇವರಿಗೆ ಅರ್ಪಿಸಿದ್ರು. ಸೊ ಅದ್ರದ್ದು ಪ್ರಸಾದ ಅಂತ ನಾಟಿ ಕೋಳಿ ಸಾರು ಮಾಡಿದರು, ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ ಟೇಸ್ಟ್. 2 ರೊಟ್ಟಿ ತಿಂದೆ, ಸ್ವಲ್ಪ ರೈಸ್ ತಿಂದೆ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಗೈಸ್, ಮಧ್ಯಾಹ್ನ ಸ್ಕಿಪ್ ಮಾಡಿದ್ದೆ. ಅದಕ್ಕೆ ರಾತ್ರಿ 9 ಗಂಟೆ ಆಗ್ತಾಯಿದೆ, ಯಾರೂ ಅಲ್ಲಿ ಊಟಕ್ಕೆ ಮಾಡ್ತಾಯಿಲ್ಲ, ಊಟನೇ ಮಾಡೋಕ್ಕೆ ರೆಡಿ ಇಲ್ಲ. ನನ್ನ ಹಸ್ಬೆಂಡು ಎಲ್ಲೋ ಹೋಗಿದ್ದ ಟೆಂಪಲ್ ಕಡೆ. ಸೊ ದಿನ ಆಗುತ್ತೆ ಇಲ್ಲೂ ಟೆಂಪಲ್ದು ಪೂಜಾಸ್ ಏನೇನೋ ವಿಧಿವಿಧಾನಗಳು ಇರ್ತಲ್ಲ, ಸೊ ಅವನು ದಿನ ಹೋಗ್ತಾ ಇದ್ದಾನೆ ಅಲ್ಲಿ. ಸೊ ಅವ್ನು ಬರೋದು ಲೇಟ್ ಆಗಿದೆ. ನನಗೆ 9 ಗಂಟೆ 9:15 ತನಕ ನೋಡಿದೆ, ಯಾರೂ ಊಟ ಮಾಡೋಕ್ಕೆ ರೆಡಿ ಇಲ್ಲ. ಸೊ ನಾನು ಊಟ ಮಾಡ್ತೀನಿ ಅಂದ್ಬಿಟ್ಟು ನಾನು ಹಾಕ್ಕೊಂಡು ಊಟ ಮಾಡಿಬಿಟ್ಟೆ. ಹೌದು, ನನಗೆ ಅಂತ ಕಾಯೋರು ಯಾರೂ ಇಲ್ಲ, ಆ್ಯಂಡ್ ನನ್ನ ಅವಶ್ಯಕತೆ ಅಲ್ಲೇನಿಲ್ಲ. ಸೊ ಹಾಗಾಗಿ ನಾನು ಊಟ ಮಾಡ್ತೀನಿ ಅಂತ ಹೇಳಿ ನಾನು ಊಟ ಮಾಡಿಬಿಟ್ಟು ಮೇಲ್ಗಡೆ ಬಂದೆ. ಕೆಲಸ ಮಾಡಿರ್ತೀನಲ್ಲ ಬೆಳಗ್ಗೆಯಿಂದ ಸಂಜೆ ತನಕ, ನನಗೆ 9 o'clock ಎಲ್ಲ ನಿದ್ದೆ ಬಂದುಬಿಡುತ್ತೆ ಆಲ್ಮೋಸ್ಟ್. ಸೊ ನಂಗೆ ತುಂಬ ಹೊತ್ತಿರೋಕ್ಕಾಗಲ್ಲ. ಆ್ಯಂಡ್ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಹೊಟ್ಟೆ ಚುರು ಅಂತಿಲ್ಲ, ಬಟ್ ತಿನ್ನಬೇಕು ಅಷ್ಟೇ. ಸೊ ಹೋಗಿ ಊಟ ಮಾಡಿಕೊಂಡು ಬಂದು ಮಲ್ಕೊಂಡೆ.
ಈಗ ಎದ್ದಾಗಲೇ ಗೊತ್ತಾಗಿದ್ದು ಅವನು ಬೇಗ ಹೋಗ್ತಿದ್ದಾನೆ ಅಂತ. ಸೊ ಹೋಗಿ ವಾಟರ್ ಕೊಟ್ಬಿಟ್ಟು ಬಂದೆ. ಸೊ ಇದೆಷ್ಟಾಯಿತು. ಆ್ಯಂಡ್ ನೋಡೋಣ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ. ಈ ಸರಳವಾಗಿ ಫಾಲೋ ಮಾಡ್ತಾ ಇರೋ ಡಯಟ್ ಪ್ಲ್ಯಾನು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಸಡನ್ನಾಗಿ ಸಣ್ಣ ಆಗ್ತೀವಲ್ಲ, ಅದು ವರ್ಕೌಟ್ ಆಗಲ್ಲ. ಆ್ಯಂಡ್ ಅಳುಮುಳು ತೊಗೊಂಡು ಪೌಡರ್ಸ್ ಎಲ್ಲ ತೊಗೊಂಡು ಸಣ್ಣ ಆಗ್ತೀವಲ್ಲ, ಅದು ಸಹ ವರ್ಕೌಟ್ ಆಗಲ್ಲ. ಅದೆಲ್ಲ ಟೆಂಪ್ರವರಿ. ಆ್ಯಂಡ್ ಮೋರ್ ಓವರ್ ಅದು ಹೆಲ್ತ್ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ ಇಂಡೈರೆಕ್ಟಾಗಿ. ಆ್ಯಂಡ್ ಮೋರ್ ಓವರ್ ಏನದು ನನ್ನಂಥವ್ರು ಕೆಲವ್ರು ಇರ್ತಾರೆ ಅಂತ ಅನಿಸುತ್ತೆ, ತುಂಬ ಟೇಸ್ಟ್ ಕಾನ್ಷಿಯಸ್ ಇರೋರು. ಅಂಥ ಪೌಡರ್ಸ್ ಎಲ್ಲ ನಮಗೆ ವಾಂತಿ ಬರುತ್ತೆ, ನೆನೆಸ್ಕೊಂಡ್ರೂ ವಾಂತಿ ಬರುತ್ತೆ. ಸೊ ಅಂಥವ್ರು ತುಂಬ ಜನ ಇರ್ತೀರ. ಸೊ ಅಂಥವ್ರಿಗೆ ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಸೊ ಬನ್ನಿ ಇವಾಗ ಮಾಮೂಲಿ ಎಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಮಡಚಿ ಬಟ್ಟೆ ತೊಗೊಂಡು ಕೆಳಗೆ ಹೋಗೋಣ. ಮೋಸ್ಟ್ ಪ್ರಾಬಬ್ಲಿ ತಿಂಡಿ ಮಾಡೋ ನೆಸೆಸಿಟಿ ಇಲ್ಲ ಅನಿಸತ್ತೆ, ಬಿಕಾಸ್ ನೆನ್ನೆದು ರೊಟ್ಟಿ ಇದೆ, ಅದನ್ನೇ ತಿಂದರೆ ಆಯಿತು. ಚಿಂಟು ಅವ್ರ ಅಜ್ಜಿ ಮತ್ತು ನನಗೆ ಇಂಥದ್ದೇ ಬೇಕು ಅಂಥದ್ದೇ ಬೇಕಂತ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ತಿಂತೀವಿ. ಉಪ್ಪಿಟ್ಟು ಒಂದು ಬಿಟ್ಟು ಗೈಸ್ ನೋಡಿ, ಆಗೊಂದು ಮಾತಾಡಿದ್ರಿ ಈಗೊಂದು ಮಾತಾಡ್ತಾ ಇದ್ದೀರಾ ಅಂತ ಹೇಳಬೇಡಿ. ಬಟ್ ನನಗದು ಯಾವಾಗಲೂ ಇದೆ, ನಾನು ಮಾಡಿರೋ ಉಪ್ಪಿಟ್ಟು ತಿಂದಿಲ್ಲ ಅಂತ. ಸ್ಟಿಲ್ ಅವರು ಏನಿದೆ ಅಂತ ತಿಂತಾರೆ. ಲೈಕ್ ಇದೇ ಆಗಬೇಕು ಅದೇ ಆಗಬೇಕು ಅಂತ ಇಲ್ಲ. ಸೊ ನನಗೂ ನಡೆಯುತ್ತೆ. ಹಾಗಾಗಿ ರೊಟ್ಟಿ ಇರೋದ್ರಿಂದ ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಬನ್ನಿ ಹೋಗೋಣ. ಸೊ ಗೈಸ್ ಬನ್ನಿ ತಿಂಡಿ ತಿನ್ನೋಣ. ದೋಸೆ ಮಾಡ್ಕೊಂಡಿದ್ದೀನಿ. ಕೋಳಿ ಸುಕ್ಕ ಇತ್ತು ಅಂತ ಹೇಳ್ದಲ್ಲ, ಐ ಮೀನ್ ಕೋಳಿ ಸಾರು ನೆನ್ನೆ ಮಾಡಿದ್ರು ಅಂತ, ನಾಟಿ ಕೋಳಿ ಸಾರು. ಸೊ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಗೈಸ್ ಸ್ವಲ್ಪ ಎಕ್ಸಸೈಸ್ ಮಾಡಿದೆ, ಫುಲ್ ಸ್ವೆಟ್ ಆಗಿಬಿಟ್ಟಿದೆ. ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಸ್ವಲ್ಪ ಹೊರಗಡೆ ಮಾರ್ಕೆಟ್ಗೆ ಹೋಗೋದಿದೆ, ಬನ್ನಿ ಹೋಗಿ ಬರೋಣ. ಮಾರ್ಕೆಟಲ್ಲಿ ಸ್ವಲ್ಪ ಸಾಮಾನು ತರೋದಿದೆ. ಆ್ಯಂಡ್ ನಮ್ಮೂರಲ್ಲಿ ಬಂಡಿ ಹಬ್ಬ ಇದೆ. ಸೊ ಹಾಗಾಗಿ ಚಿಂಟು ಅವ್ರ ಅಜ್ಜಿ ಅಕ್ಕಿ ಇಟ್ಟು ಮಿಲ್ ಮಾಡಿಸ್ಬೇಕಂತೆ, ಅಕ್ಕಿನ ಮಿಲ್ ಮಾಡಿಸ್ಬೇಕಂತೆ. ಸೊ ಹಾಗಾಗಿ ಅದನ್ನು ತೊಗೊಂಡು ಈಗ ಮೆಷಿನ್ಗೆ ಹೋಗ್ತಾ ಇದ್ದೀನಿ. ಏನದು ಫ್ಲೋರ್ ಮೆಷಿನಿಗೆ. ಗೈಸ್ ನಮ್ಮೂರಲ್ಲಿ ಬಂಡಿ ಹಬ್ಬ ಬರ್ತಾ ಇದೆ. ಸೊ ಬಂಡಿ ಹಬ್ಬಕ್ಕೆ ಸ್ಪೆಷಲ್ ಏನಪ್ಪ ಅಂದರೆ ಅಕ್ಕಿ ರೊಟ್ಟಿ ಮತ್ತು ಸುಕ್ಕ ಮಾಡ್ತಾರೆ. ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಕ್ಕಿ ಹಿಟ್ಟು ಬೇಕಲ್ಲ. ಸೊ ಅದಕ್ಕೆ ಚಿಂಟು ಅವ್ರ ಅಜ್ಜಿ ಎಲ್ಲನೂ ತೊಳೆದು ಒಣಗಿಸಿ ಇಟ್ಟಿದ್ದಾರೆ. ಈಗ ಅದನ್ನು ನಾನು ಮೆಷಿನಿಗೆ ತೊಗೊಂಡೋಗ್ಬಿಟ್ಟು, ಏನದು ಫ್ಲೋರ್ ಮೆಷಿನಿಗೆ ತೊಗೊಂಡೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ಸೊ ಅದೇ ಕೆಲಸ. ಆ್ಯಂಡ್ ನಂದು ಸ್ವಲ್ಪ ಫ್ಯೂ ಕೆಲಸಗಳಿದ್ದಾವೆ, ಅದನ್ನೆಲ್ಲ ಮಾಡಿಕೊಂಡು ಬರ್ತೀನಿ ಗೈಸ್. ಬನ್ನಿ ಹೋಗೋಣ ಈಗ ಟೌನಿಗೆ. ಆ್ಯಂಡ್ ಸ್ವಲ್ಪ ಬ್ಯಾಂಕಿಗೆ ಹೋಗೋದಿದೆ, ಅಲ್ಲಿ ನಂದು ಫೋಟೋಸ್ ಕೊಡಬೇಕಿತ್ತು. ಅವತ್ತೊಂದಿನ ಫೋಟೋಸ್ ಕೊಡಬೇಕಿತ್ತು, ಅದು ಕೊಟ್ಟಿರಲಿಲ್ಲ. ಸೊ ಪೆಂಡಿಂಗ್ ಇಟ್ಟಿದ್ದಾರೆ. ಆ ಫೋಟೋಸ್ನ ಒಂದು ಕೊಟ್ಬಿಟ್ಟು ಬರೋಣ. ಬನ್ನಿ ಗೈಸ್. ಇನ್ನೂ ಕರೆಂಟ್ ಬಂದಿಲ್ವಂತೆ, ಆದರೆ ಸಂಜೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬನ್ನಿ ಹೋಗೋಣ. ಯಪ್ಪ ಇದು ಕಾಯ್ಕೊಂಡು ಆಫೀಸಲ್ಲಿ ಬೇರೆ ಕೂತಿದ್ದೆ, ವರ್ಕೌಟ್ ಬೇರೆ ಮಾಡಿದ್ದೆ ಅಲ್ಲ, ಮೈಕೈಯೆಲ್ಲ ನೋವು ಗೈಸ್. ಮನೆಗೆ ಬಂದೆ, ಫುಲ್ ಸುಸ್ತಾಗಿ ಹೋಗಿದೆ ಗೈಸ್. ಕಾಫಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಈಗ 3:30 3:45 ಇರಬೇಕು. ನನಗೆ ನಿದ್ದೆ ಬರ್ತಾಯಿತ್ತು. ಈ ಕಡೆ ಅಲ್ಲಿ ಅಕ್ಕಿ ಬೇರೆ ಮಿಲ್ಲಿಗೆ ಕೊಟ್ಬಿಟ್ಟಿದ್ದೀನಿ. ಇಸ್ಕೊಂಡು ಬರ್ದೇ ಬಂದರೆ ಮನೇಲಿ ಏನಂತಾರೋ ಅಂದ್ಬಿಟ್ಟು ಅಲ್ಲೇ ಕಾಯ್ಕೊಂಡು ಕೂತಿದ್ನಾ, ಮೈಕೆಲ್ಲ ನೋವು ಬಂದುಬಿಡ್ತು. ಈ ಕಡೆ ನಿದ್ದೆ ಎಳಿತಾ ಇದೆ, ಈ ಕಡೆ ವರ್ಕೌಟ್ ಮಾಡಿರೋ ಪೇಯ್ನು, ಒಂದು ಕಡೆ ಹೊಟ್ಟೆ ಹಸಿತಾ ಇದೆ. ಮಧ್ಯಾಹ್ನದ್ದು ಊಟನೂ ಮಾಡಲಿಲ್ಲ. ಅದಕ್ಕೇ ಈಗ ಕಾಫಿ ಮಾಡ್ಕೊತಾ ಇದ್ದೇನೆ. ಇವತ್ತು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇದೆ. ಸೊ ಎಲ್ಲ ಅಲ್ಲಿಗೆ ಹೋಗೋಣ ಬಾ ಅಂತ ಕರೀತಾ ಇದ್ದಾರೆ. ಸೊ ಅಲ್ಲಿಗೂ ಬೇರೆ ಹೋಗಬೇಕು. ಸೊ ಬನ್ನಿ ಕಾಫಿ ಕುಡಿಯೋಣ ಫಸ್ಟ್. ಬಿಸಿ ಬಿಸಿ ಕಾಫಿ ಗೈಸ್, ಬೇಕಾ ಬಿಸಿ ಬಿಸಿ ಕಾಫಿ? ಈಗ ಇದು ಕುಡಿದ್ಬಿಟ್ಟು ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಬರ್ಬೇಕಲ್ಲ ಗೈಸ್. ಯಪ್ಪ ಸ್ಟ್ರಾಂಗಾಗಿ ಚೆನ್ನಾಗಿದೆ. ಬೆಳಗ್ಗೆ ಹಾಲು ಇರಲಿಲ್ಲ ಗೈಸ್, ಕಾಫಿ ಮಾಡ್ಕೊಳ್ಳೋಣ ಅಥವಾ ಟೀ ಮಾಡ್ಕೊಳ್ಳೋಣ ಅನ್ನೋಕ್ಕೆ ಏನೂ ಕುಡ್ದಿಲ್ಲ. ನನ್ನ ಹಸ್ಬೆಂಡ್ ಬೇರೆ ಬೇಗ ಹೊರಟೋದ್ನಾ, ಸೊ ನಾನು ತೊಗೊಬರೋಕ್ಕೂ ಹೋಗಲಿಲ್ಲ.
ಗೈಸ್ ಇವಾಗ ಟೆಂಪಲ್ ಹತ್ರ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಚಿಂಟು ಅವ್ರ ಅಜ್ಜಿಗೋಸ್ಕರ ಕಾಯ್ತಾ ಇದ್ದೀನಿ. ಎಷ್ಟು ಬಿಸಿಲಿದೆ ಗೊತ್ತಾ ಗೈಸ್. ಅಮ್ಮ ಇವತ್ತು ವಾಶ್ ಮಾಡಿ ತಗೊಬಂದು ಹಾಕಿದ್ನಲ್ಲ ಮಂಚದ ಮೇಲೆ. ಎಲ್ಲಿಗೆ ಎಲ್ಲಿಗೆ ಅಮ್ಮ
ಏನಂದೆ ಹಾಂ ಕೊಡ್ತೀವಲ್ಲ ನಾವು ಹಾಂ ಆ ಕೊಟ್ಟಾಗಲಿ ಕರೆಕ್ಟವಾಗಿ ಮೂರು ಬಿಡ್ತೀವಿ ಫೈನಲಿ ಇವಾಗ ಎಲ್ಲಿ ರೀಚ್ ಆಗಿದ್ದೀವಿ ಅಂದರೆ ಕಣಗಿಲ್ ಅಂತ ಊರಿದೆ, ಅಲ್ಲಿ ರೀಚ್ ಆಗಿದ್ದೀವಿ. ಅಲ್ಲಿ ಕಳಶಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾವು ಬಂದಿದ್ದು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದಪ್ಪ ಅಂದರೆ ಕೋಗ್ರೆ ಟು ಕಣಗಿಲ್ಲು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದು ಎಂಡ್ ಆಗುತ್ತೆ. ಸೊ ಇಲ್ಲಿ ಕಳಶ ಇಟ್ಟು ಪೂಜೆ ಮಾಡಿ ಮತ್ತೆ ವಾಪಸ್ ಇಲ್ಲಿಂದ ನಾವು ಕೋಗ್ರೆಗೆ ತಗೊಂಡು ಹೋಗ್ತೀವಿ. ಸೊ ಇದು ಯಾಕಪ್ಪ ಏನು ಎತ್ತ ಅಂತ ನಿಜಕ್ಕೂ ಇದು ಹಿಸ್ಟ್ರಿ ಎಲ್ಲ ನನಗೆ ಗೊತ್ತಿಲ್ಲ. ನಾನು ತಿಳ್ಕೊಬೇಕು ಅಂತ ಇದ್ದೀನಿ. ನೋಡೋಣ ನೆಕ್ಸ್ಟ್ ಬಂಡಿ ಹಬ್ಬ ಅಷ್ಟರಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ಬಟ್ ಇವಾಗೇನು ನಾವು ಡಿಸ್ಟೆನ್ಸ್ ಬಂದಿದ್ದೀವಿ ಅಲ್ಲ, ಆಲ್ಮೋಸ್ಟ್ ಟು ಆ್ಯಂಡ್ ಫ್ರೋ ಅಂದರೆ ಬಂದು ಹೋಗೋಕ್ಕೆ ಮೇ ಬಿ ಒಂದು 10 ಕಿಲೋಮೀಟರ್ಸ್ ಇರ್ಬೋದು ಅನ್ಕೋತೀನಿ. ನಾನು ಮೆಷರ್ ಮಾಡಿಲ್ಲ, ವಾಕಿಂಗ್ ಸ್ಟೆಪ್ಸ್ ಹಾಕ್ಕೊಂಡಿದ್ರೆ ಸರಿ ಹೋಗಿರೋದು, ಆರಾಮ್ಸೆ ಮೆಷರ್ ಮಾಡಿದರೆ ಗೊತ್ತಾಗಿರೋದು. ಬಟ್ ಐ ಆಮ್ ನಾಟ್ ಶ್ಯೂರ್, ತಪ್ಪಿದರೆ ಕ್ಷಮಿಸಿ ಆಯಿತಾ. ಬಟ್ ನನಗನ್ಸಿದ್ದು ನಾವು ಒಂದು ಕಡೆ 5 ಇನ್ನೊಂದು ಕಡೆ 5 ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ನಾನು ಅದನ್ನು ಮೆಷರ್ ಮಾಡ್ತೀನಿ ಆಯಿತಾ. ಸದ್ಯಕ್ಕೆ ಒಂದು 10 ಕಿಲೋಮೀಟ್ರ್ ವಾಕ್ ಮಾಡಿದ್ದೀವಿ ದೇವ್ರ ಜೊತೆ. ದೇವರಿಂದಗಡೆನೇ ಹೋಗೋದು ಚೆನ್ನಾಗಿತ್ತು, ಒಂಥರ ಫೀಲು ಗೈಸ್. ಈಗ ಬಂದಿದ್ದೀವಿ ಇಲ್ಲೆಲ್ಲ ಕಳಶ ಇಟ್ಟಿದ್ದಾರೆ ಅಲ್ಲ. ಸೊ ಇದ್ರ ಜೊತೆ ಒಬ್ಬರು ಬಂದಿರ್ತಾರೆ, ಏನದು ಕಟ್ಟಿಗೆ ಹಿಡಿಯೋರು ಅಂತ. ಸೊ ಅವರು ಇನ್ನೂ ಒಂದು ಊರಿಗೆ ಹೋಗಿದ್ದಾರೆ, ಇಲ್ಲೇ ಪಕ್ಕದಲ್ಲಿ ಈಚ್ಕಡ್ ಅಂತ. ಸೊ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲೇನೋ ಹೋಗ್ಬಿಟ್ಟು ಬರ್ತಾರಂತೆ, ಅಲ್ಲೂ ಯಾರನ್ನೋ ಕರೆದ್ಬಿಟ್ಟು ಬರೋದು, ಏನೋ ತುಂಬ ಸ್ಟೋರೀಸ್ ಇದೆ ಗೈಸ್. ಇದ್ರ ಹಿನ್ನೆಲೆ ತುಂಬ ಇದೆ. ಏನು ಎತ್ತ ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ ಆಯಿತಾ. ಸೊ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಅವರೀಗ ತೊಗೊಂಡು ಬರ್ತಾರೆ. ಸೊ ಆಮೇಲೆ ಅವ್ರು ಬಂದಮೇಲೆ ಇಲ್ಲಿಂದ ಕಳಶ ತೊಗೊಂಡು ವಾಪಸ್ಸು ನಮ್ಮೂರಿಗೆ ಹೋಗೋದು. ನೋಡಿ ಹೋಗೋ ಅಷ್ಟೊತ್ತಿಗೆ ಕತ್ಲೆ ಆಗ್ತಾ ಇದೆ. ಪ್ರತಿಯೊಂದು ಇದರಲ್ಲೂ ಈ ರೀತಿಯಾದ ತೋರಣ ಕಟ್ಟಿರ್ತಾರೆ, ಅಲ್ಲಿ ಪೂಜೆಗಳು ನಡೆಯುತ್ತೆ. ಸೊ ಬರುವಾಗ ವೆಲ್ಕಮ್ ಮಾಡಿದ್ರು ಅಲ್ಲ, ಸೊ ಈಗ ಹೋಗುವಾಗ ಕಳಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಏನಪ್ಪ ಅಂದರೆ ಅವ್ರದ್ದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕೇಳ್ತಾರೆ, ಆವಾಗ ದೇವರು ಆನ್ಸರ್ ಮಾಡುತ್ತೆ. ಸೊ ಇದನ್ನು ಮಾಡು ಈ ರೀತಿ ಸಲ್ಯೂಷನ್ಸ್ ಅಂತ. ಸೊ ಅದೆಲ್ಲ ಮಾಡಿಕೊಂಡು ಈಗ ಫೈನಲಿ ಮತ್ತೆ ನಮ್ಮ ಕೋಗ್ರೆ ಬಂದಿದ್ದೀವಿ. ಸೊ ಇಷ್ಟೊತ್ತಾಗಿದೆ, ಈಗ ಆಲ್ಮೋಸ್ಟ್ 8:30 ಆಗಿದೆ ಗೈಸ್. ಫೈನಲಿ ಈಗ ದೇವರು ಮತ್ತು ಅಮ್ಮನವರು ಅಂತ ಒಂದು ಕಳಶ ಬಂದಿತ್ತು. ಸೊ ಆ ದೇವರು ಈಗ ಅಲ್ಲಿ ಇನ್ನೊಂದು ಕಡೆ ಇದೆ, ಅದು ಟೆಂಪಲ್ಲು. ಸೊ ಅಲ್ಲಿಗೆ ಹೋಗ್ತಾ ಇದೆ ಗೈಸ್. ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಹಾಗೆಯೇ ನಮ್ಮೂರ ಈ ದೇವರ ಉತ್ಸವ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ನನಗೆ ಕಾಮೆಂಟ್ ಮಾಡಿ ಆಯಿತಾ. ನಾನು ನಿಮಗೆ ಮತ್ತೆ ನಾಳೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಶುಭರಾತ್ರಿ.